ಎಲ್ಲೆಲ್ಲ ಲ್ಯಾಂಡ್ ಎನ್ಕ್ರೋಚ್ಮೆಂಟ್ ಇದೆಯೋ ಸರ್ವೆ ಮಾಡಿ ಸರ್ಕಾರಿ ಜಾಗನ ತಗೊಳ್ಳಿ. ಸೊ ಏನಂದರೆ ಸರ್ಕಾರಕ್ಕೆ ಜಾಗದ ಅವಶ್ಯಕತೆ ಇದೆ ಅಷ್ಟೇ ಸರ್, ಬೇರೆ ಏನಿಲ್ಲ. CV ಕುಟುಂಬದ ಮೇಲೆ, ನವೀನ್ ಕಿರಣ್ ಅವ್ರ ಮೇಲೆ, ಅವ್ರು ನನಗೆ ಅಣ್ಣ ಸಮಾನ. ನೋಡಿ ಸರ್, ಸರ್ಕಾರದ್ದಿದ್ರೆ ಸರ್ಕಾರಕ್ಕೆ ಬರಲಿ, ಇದೊಂದು ರೊಟೀನ್ ಪ್ರಕ್ರಿಯೆ ಅಷ್ಟೇ. ನಿನ್ನೆಯಿಂದ ಪ್ರಾರಂಭವಾಗಿರುವ ಚೊಕ್ಕಹಳ್ಳಿ ಸರ್ವೆ ನಂಬರ್ 16 ಸರ್ಕಾರಿ ಜಾಗದ ವಿಚಾರವಾಗಿ ಶಾಸಕ ಪ್ರದೀಪೇಶ್ವರ್ ಪ್ರತಿಕ್ರಿಯೆ ನೀಡಿ, ಇತ್ತೀಚೆಗೆ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅಗಲಗುರ್ಕಿ ಭಾಗದಲ್ಲಿ ಹೂವಿನ ಮಾರುಕಟ್ಟೆಗೆ ಜಮೀನು ಕೇಳಿದ್ದಾರಾ, ಅದರ ಸಲುವಾಗಿ ಸರ್ವೆ ಮಾಡಿಸಲಾಗುತ್ತಿದೆ. ಅದಕ್ಕೂ ಮಿಗಿಲಾಗಿ ಕಂದಾಯ ಸಚಿವರು ಸಹ ಸರ್ಕಾರಿ ಜಮೀನು ಎಲ್ಲೆಲ್ಲಿ ಇದೆಯೋ ಅದನ್ನ ಗುರುತಿಸಿ ರಿಸರ್ವ್ ಮಾಡುವಂತೆ ಆದೇಶ ಮಾಡಿದ್ದಾರೆ. ಅದು ಕೂಡ ಸರ್ವೆಗೆ ಕಾರಣವಾಗಿದೆಯೇ ಹೊರತು ನವೀನ್ ಕಿರಣ್ ಶಿಕ್ಷಣ ಸಂಸ್ಥೆಗೆ ತೊಂದರೆ ಕೊಡಬೇಕೆಂಬ ಉದ್ದೇಶ ಇಲ್ಲ. CV ವೆಂಕಟರಾಯಪ್ಪನವರು ಹಿರಿಯರು, ನವೀನ್ ಕಿರಣ್ ನನಗೆ ಅಣ್ಣ ಇದ್ದಾಗೆ, ಅವರ ಆಶೀರ್ವಾದನೂ ಬೇಕು. ಇದೊಂದು ರೊಟೀನ್ ಪ್ರೋಸೆಸ್ ಅಷ್ಟೇ ಎಂದು ತನ್ನ ಮೇಲಿನ ಆರೋಪವನ್ನು ನಯವಾಗಿಯೇ ತಿರಸ್ಕರಿಸಿದ್ದಾರಾ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು, ನಮ್ಮ ಮುಖ್ಯಮಂತ್ರಿಗಳು ಆಗಸ್ಟ್ 8ನೇ ತಾರೀಕು ಪತ್ರಿಕೆಗಳಲ್ಲಿ ವರದಿಯಾಗಿದೆ, ಎಲ್ಲೆಲ್ಲ ಲ್ಯಾಂಡ್ ಎನ್ಕ್ರೋಚ್ಮೆಂಟ್ ಇದೆಯೋ ಸರ್ವೆ ಮಾಡಿ ಸರ್ಕಾರಿ ಜಾಗನ ತಗೊಳ್ಳಿ. ಆ ಸರ್ಕಾರಿ ಜಾಗದಲ್ಲಿ ನಿವೇಶನಗಳು ಮಾಡೋದು ಬಡವ್ರಿಗೆ. ಈಗ ನೋಡಿ, ಚಿಕ್ಕಬಳ್ಳಾಪುರಕ್ಕೆ ಹೂವಿನ ಮಾರ್ಕೆಟ್ ಬೇಕು, ಭಾಳಷ್ಟು ನಮ್ಗೆ ಜಾಗ ಸಿಗ್ತಾ ಇಲ್ಲ ಎಲ್ಲೂ. ಸೊ ಅದಕ್ಕೆ ಅರ್ಜಿಗಳು ಬಂತು, ಜನಸ್ಪಂದನೆಯಲ್ಲಿ ಮನವಿ ಬಂತು. ಸೊ ಈಗ ಮನವಿ ಬಂದಾಗ ನಾವು ಕನ್ಸರ್ನ್ ಡಿಪಾರ್ಟ್ಮೆಂಟಿಗೆ ಬರೀತೀವಿ ಅಗತ್ಯ ಕ್ರಮ ತಗೊಳ್ಳಿ ಅಂತ. ಈ ಭಾಗದಲ್ಲೂ ದಯವಿಟ್ಟು ನಮಗೆ ಅಗಲಗುರ್ಕಿ ಭಾಗದಲ್ಲಿ ಒಂದು ಜಾಗ ಒದಗಿಸಿ ಹೂ ಮಾರ್ಕೆಟ್ ಮಾಡಿಕೊಡಿ ಅಂತ ಅರ್ಜಿ ಕೊಟ್ಟರು. ನಾನು ಸರ್ವೆ ಡಿಪಾರ್ಟ್ಮೆಂಟಿಗೆ ಬರೆದೆ, ಅಗಲಗುರ್ಕಿ ಆ ಸುತ್ತಮುತ್ತ ಸರ್ವೆ ಮಾಡ್ರಪ್ಪ, ಸರ್ಕಾರಿ ಜಾಗ ಇದ್ದರೆ ತೊಗೊಳ್ಳೋಣ ಅಂತ. ಅಷ್ಟೇ, ಇದು ರೊಟೀನ್ ಪ್ರೋಸೆಸ್ ಸರ್, ಅದೇನಿಲ್ಲ. ಸರ್ಕಾರಿ ಜಾಗ ಇದ್ದರೆ ತೊಗೊತೀವಿ, ಇಲ್ಲಾಂದರೆ ಪ್ರೈವೇಟ್ ಇದ್ದರೆ ಅವ್ರಿಗೆ ಕೊಡ್ತೀವಿ ಸರ್. ನಾವು ಅದರಲ್ಲಿ ನಮ್ಮದೇನು ಪಾತ್ರ ಇಲ್ಲ. ನೋಡಿ ಸರ್, ಸರ್ಕಾರದ್ದಿದ್ದರೆ ಸರ್ಕಾರಕ್ಕೆ ಬರಲಿ, ಅಕಸ್ಮಾತ್ ಸಂಬಂಧಪಟ್ಟವ್ರದ್ದಿದ್ರೆ ಹೋಗಲಿ ಅನ್ನೋದಷ್ಟೇ, ಇಲ್ಲಿ ಭಾಳ ಬೇರೆ ಏನಿಲ್ಲ ಸರ್. ನನಗೆ CV ಕುಟುಂಬದ ಮೇಲೆ, ನವೀನ್ ಕಿರಣ್ ಅವ್ರ ಮೇಲೆ, ಅವ್ರು ನನಗೆ ಅಣ್ಣ ಸಮಾನ, ಅವ್ರ ಆಶೀರ್ವಾದ ನನ್ನ ಮೇಲೆ ಇರಲೇಬೇಕು. ಇದೊಂದು ರೊಟೀನ್ ಪ್ರಕ್ರಿಯೆ ಅಷ್ಟೇ, ರಾಜಕೀಯ ಖಂಡಿತವಾಗೂ ಇಲ್ಲ. ಲೋಕಸಭಾ ಚುನಾವಣೆ ವಿಚಾರವಾಗಿ ಮಾತನಾಡಿ, ಕಾಂಗ್ರೆಸ್ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಅವರನ್ನ ಗೆಲ್ಲಿಸಿಕೊಂಡು ಬರೋದು ನನ್ನ ಜವಾಬ್ದಾರಿ ಎಂದಿರುವ ಅವರು, ಕುಮಾರಸ್ವಾಮಿ ಮತ್ತೆ ಸ್ಪರ್ಧೆ ಮಾಡ್ತಾರಂತೆ ಎಂದು ಕೇಳಿದ ಪ್ರಶ್ನೆಗೆ ಅವರು ಈಗಾಗಲೇ ಆ ಪ್ರಯತ್ನ ಮಾಡಿ ಆಗಿದೆ, ಅವರು ಕಡಿದು ಕಟ್ಟೆ ಹಾಕಿರೋದು ನೋಡಿದ್ದೇವೆ ಎಂದರು. ನಮ್ಮ ನಾಯಕರು ದೆಹಲಿಗೆ ಹೋಗಿದ್ದಾರೆ, ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರೆ ಅವ್ರನ್ನ ಗೆಲ್ಸ್ಕೊಂಬರೋದು ನನ್ನ ಜವಾಬ್ದಾರಿ. ಕುಮಾರಸ್ವಾಮಿ ಅವರು ಬಂದರೂ ಎದುರೋ ಅವಶ್ಯಕತೆ ಇಲ್ಲ, ಅವ್ರು ಈಗಾಗಲೇ ಒಂದು ಸಲ ಪ್ರಯೋಗ ಮಾಡಿದ್ರು. ಮೋಸ್ಟ್ಲಿ ಅವ್ರು ಕಡಿದು ಕಟ್ಟೆ ಹಾಕಿದ್ದಷ್ಟೇ ಇದೆ ಇಲ್ಲಿ ಬಂದು. ಸೊ ಅವ್ರು ಬಂದರೆ ನಮ್ಗೆ ಅನುಕೂಲ ಆಗುತ್ತೆ, ಅವರೇ ಬರಲಿ, ತಪ್ಪೇನಿದೆ. ಯುದ್ಧಕ್ಕೆ ಇಳಿದ ಮೇಲೆ ಎದುರಾಳಿ ಯಾರಾದ್ರೆ ಏನಂತೆ? BJP ರಾಜ್ಯಾಧ್ಯಕ್ಷರನ್ನೇ ಹಾಕಕ್ಕೆ ಕೇಳಿ, ಯಾರನ್ನ ಬೇಕಾದರೂ ಬಂದು ಹಾಕಕ್ಕೆ ಕೇಳಿ, ನಮ್ಮ ಕ್ಯಾಂಡಿಡೇಟ್ ಯಾರು ಹಾಕಿದ್ರು ಗೆಲ್ಸ್ಕೊತೀವಿ ಸರ್, ಅಷ್ಟೇ. ಅದರಲ್ಲೇನಿಲ್ಲ. ರಾಜಕೀಯ ಆದಮೇಲೆ ಎದುರಾಳಿ ಯಾರು? ಈಗ ನಾನು ಇಲ್ಲಿ ಎಂಥ ಎದುರಾಳಿ ಮೇಲೆ ನಿಂತಿದ್ದು. ಸೊ ರಾಜಕೀಯದಲ್ಲಿ ಜನರ ಮೈಂಡ್ ಸೆಟ್ ಸರ್, ಏನು ಬೇಕಾದರೂ ಆಗ್ಬೋದು. ಬಟ್ ನಾವು ಕಾಂಗ್ರೆಸ್ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ನಿಷ್ಠೆಯಿಂದ ದುಡಿತೀವಿ. ಕಾಂಗ್ರೆಸ್ MP ಇಲ್ಲಿ ಆಯ್ಕೆ ಆಗ್ತಾರೆ. ಇನ್ನು ಮಾಜಿ ಸಚಿವರು ಸ್ಪರ್ಧಿಸ್ತಾರಂತೆ ಅಂತ ಕೇಳಿದ ಪ್ರಶ್ನೆಗೆ ಅವರ ಬಗ್ಗೆ ನಾನೇನು ಮಾತಾಡೋಲ್ಲ, ಅವರ ಬಗ್ಗೆ ಮಾತಾಡಿ ಬೇಜಾರಾಗಿದೆ. ಮುಂದಿನ ಶಾಸಕರ ಚುನಾವಣೆಗೆ ನನ್ನ ವಿರುದ್ಧ ಸ್ಪರ್ಧೆ ಮಾಡಿದಾಗ ನೋಡಿಕೊಳ್ಳೋಣ. ಮಾಜಿ ಸಚಿವರ ಬಗ್ಗೆ ಏನೂ ಮಾತಾಡಲ್ಲ, ಚುನಾವಣೆ ಮುಗಿದಿದೆ. ನನಗೂ ಬೇಜಾರಾಗುವಷ್ಟು ಅವ್ರನ್ನ ಬೈದಿದ್ದೀನಿ, ಅವ್ರಿಗೂ ಬೇಜಾರಾಗುವಷ್ಟು ನನ್ನೂ ಬೈದಿದ್ದಾರೆ. ಅವ್ರ ಜೀವನ ಅವ್ರೇನೋ ಕಟ್ಕೊಳ್ಳಿ, ಪದೇ ಅವ್ರನ್ನೂ ನಾನು ಯಾಕೆ ಕೆಣಕಬೇಕು? ಮತ್ತು ನೆಕ್ಸ್ಟ್ ಚುನಾವಣೆ ಬಂದಾಗ ಮತ್ತೆ ಆ ಕಾಡಕ್ಕೆ ಅವರು ಬರ್ಬೋದು, ಹಾಗೆ ಮಾತಾಡೋಣ. ಸೊ ಬೇಡ, ಪದೇ ಅವ್ರ ಬಗ್ಗೆ ಮಾತಾಡಿ ಸುಮ್ಮನೆ ಅವ್ರನ್ನ ಡಿಸ್ಟರ್ಬ್ ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ಕೋಲಾರ, ಚಿಕ್ಕಬಳ್ಳಾಪುರ ಎರಡೂ ಕಡೆ ಕಾಂಗ್ರೆಸ್ ಗೆಲ್ಲೋದು ಖಚಿತ ಎಂದ್ರು. KS ನಾರಾಯಣಸ್ವಾಮಿ, ಈ ನ್ಯೂಸ್ TV, ಚಿಕ್ಕಬಳ್ಳಾಪುರ.